ನಮಸ್ತೆ ಎಲ್ಲರಿಗೂ. ಇದು ಪಿಂಕ್ ಕಲರು ಇವತ್ತು ಹೂವು ಅರಳಿತ್ತು ನೋಡಿ, ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಳೆ ಬಂದಿತ್ತಲ್ವ ಅವತ್ತು, ಇದು ಆಗಲೇ ತೆಗೆದುಬಿಟ್ಟು ಒಂದು ವಾರ ಆಯಿತು ವಿಡಿಯೋ. ಇವತ್ತು ಫಸ್ಟ್ ಅರಳಿರೋದು ನೋಡಿ, ತುಂಬ ದಿನಗಳ ನಂತರ. ಅದು ದಾಸವಾಳ ನಮ್ಮ ತಂಗಿ ಊರಿಂದ ತಂದು ಕಟಿಂಗ್ ಹಾಕಿದ್ದು. ಮಲ್ಲಿಗೆ ಗಿಡದಲ್ಲೂ ಇವಾಗ ಮತ್ತೆ ಹೂವು ಸ್ಟಾರ್ಟ್ ಆಗಿದೆ. ಮಳೆ ಬರೋದ್ರಿಂದ ಗಿಡಗಳಿಗೆ ನೀರು ಕೊಡೋ ಅವಶ್ಯಕತೆ ಇಲ್ವಲ್ಲ, ಆ ಮಳೆ ನೀರಿಗೇ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಮಳೆ ನೀರಿನ ಜೊತೆಗೆ ಫಂಗಸ್ಸು ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಬೇಕು. ಇವಾಗ ಹೂವು ಮುಗ್ದಿರೋ ಬ್ರಾಂಚಸ್ ಹಂಗೆ ನೋಡ್ಕೊಂಡು ನಾನು ಆ ಬಂಚ್ ತೆಗೆದುಬಿಡ್ತೀನಿ. ಅಲ್ಲಿಂದ ನೀವು ಸೈಡಲ್ಲಿ ಕಾಣಿಸ್ತಾ ಇರ್ಬೋದು, ಆ ಸೈಡ್ 3 ಚಿಗುರು ಬಂದಿದೆ. ಈ ಥರ ಮಾಡೋದ್ರಿಂದ ಚಿಗುರು ಜಾಸ್ತಿ ಬಂದು ಮತ್ತೆ ಅಲ್ಲಿಂದ ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಈ ಕಡೆ ಬಂದ್ಬಿಟ್ಟು ನಾನು ರಾತ್ರಿ ಸಾಯಂಕಾಲ ಮಳೆ ಬಂತು ಅವತ್ತು, ಅದರಿಂದ ಮೇಲೆ ಹೋಗಿರಲಿಲ್ಲ. ಹೂವು ಎಲ್ಲ ಅರಳಿದ್ದಾವೆ. ಇದು ಸೆಕೆಂಡ್ ಟ್ರಿಪ್ ಬಿಡ್ತಾ ಇರೋದು ಮಲ್ಲಿಗೆ ಹೂವು. ಅವೂ ಕಮ್ಮಿ ಇದ್ದಾವೆ, ಆಗಲೇ ದಿನ ಕೀಳ್ತಾ ಇರ್ತೀವಲ್ವ, ದಿನ ಕಮ್ಮಿ ಆಗಿ ಇವಾಗ ನಿಂತೋಗುತ್ತೆ. 3ನೇ ಸರಿ ಅಷ್ಟು ಆಗಿ ಬರಲ್ಲ, ಏನೋ ಮಳೆ ಜಾಸ್ತಿ ಇದ್ದು ಸ್ವಲ್ಪ ನಾವು ಇದಾದರೆ 3ನೇ ಸರಿನೂ ಚಿಗುರ್ಬಿಟ್ಟು ಹೂವು ಬಿಡುತ್ತೆ. ಪ್ರೂನ್ ಅಂತೂ ಮಾಡ್ಕೊಳಕ್ಕೆ ಹೋಗಲ್ಲ ನಾನು. 3ನೇ ಸರಿ 2 ಸರಿ ಪ್ರೂನ್ ಮಾಡ್ಕೊಳ್ಳೋದು. ಆಮೇಲೆ ಇದು ವಿರಜಾಜಿನೂ ಇವಾಗ ಇದು ಮಾತ್ರ ಸ್ವಲ್ಪ ಹೂವು ಆದ ತಕ್ಷಣವೇ ಮತ್ತೆ ಇನ್ನೊಂದು ಕಡೆ ಬಂಚ್ ಬಂದು ಬಿಡುತ್ತೆ. ಆಮೇಲೆ ನಾನು 3 ಎಲೆ ಇರುತ್ತಲ್ಲ, ಆ ಥರ ಏನು ಅಲ್ಲಿ ಮೊಗ್ಗಿಲ್ಲ ಅಂದ್ರೆ ಚೂಟ್ ಬಿಡ್ತೀನಿ, ಅಲ್ಲಿಂದ 2-3 ಬ್ರಾಂಚ್ ಬರುತ್ತೆ. ಇದು ಪಿಂಕು ದಾಸವಾಳ ಡಬಲ್ ಪೆಟಲು. ಸ್ವಲ್ಪ ರೋಡ್ ಸೈಡ್ ಇರೋದಕ್ಕೆ ಅದು ಇವಾಗ ಒಂದೊಂದು ಹೂವು ಸಿಗುತ್ತೆ. ಇದು ಫಸ್ಟ್ ಟೈಮು ತುಂಬ ದಿನಗಳ ನಂತರ ನಾಟಿ ಇದು ವೈಟ್ ಅರಳ್ತಾ ಇದೆ. ಆಮೇಲೆ ಇದು ಅಷ್ಟೇ, ಪ್ರೂನ್ ಮಾಡಾದಮೇಲೆ ಇವಾಗ ಸ್ವಲ್ಪ ಹೂವು ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಹ್ಯಾಪಿ ಓಡಾಡ್ತಾ ಇರುತ್ತಲ್ವ ಬೆಳಗ್ಗೆ ಹೊತ್ತು, ಅದರಿಂದ ಒಂದೊಂದು ಬಚಾವು ಹೂವು. ಆಮೇಲೆ ಇಲ್ಲಿ ಗುಲಾಬಿ ಗಿಡಗಳು ಮಳೆ ಬಂದಮೇಲೆ ನೋಡಿ ಚಿಗುರಿ ಹೂವು ಸ್ಟಾರ್ಟ್ ಆಗಿದ್ದಾವೆ ಒಂದೊಂದು. ಇದು ಸ್ವಲ್ಪ ಮಳೆ ನೀರು ನಿಂತ್ಕೊಂಡು ಸ್ವಲ್ಪ ಡ್ರೈನೇಜ್ ಏನೋ ಬ್ಲಾಕ್ ಆದಂಗಿದೆ. ಇದನ್ನು ಸ್ವಲ್ಪ ರೀಪಾಟ್ ಮಾಡ್ಕೋಬೇಕು. ಡ್ರೈನೇಜು ಕೆಳಗಡೆ ಹಾಕಿದ್ದೀನಿ, ನೋಡಿದ್ವಿ ಎತ್ಬಿಟ್ಟು, ಅಲ್ಲಿ ಕ್ಲೀನು ಮಾಡಿ ನೋಡಿದ್ವಿ, ಆಗಿಲ್ಲ. ಇವತ್ತು ಎತ್ತಿ ಆ ಕಡೆ ಸೈಡ್ಗೆ ಇಟ್ಬಿಟ್ಟು ಒಂದಿನ ನೀರು ಹಿಂಗಿದ್ಮೇಲೆ ಅದನ್ನು ರೀಪಾಟ್ ಮಾಡ್ತೀನಿ. ಇದು ಬದನೇದು ಬೀಜಕ್ಕೆ ಬಿಟ್ಟಿದ್ದೀನಿ ಒಂಥರ ಬ್ಲಾಕ್ ಕಲರು, ಚೆನ್ನಾಗಿದೆ. ಅದು ದಪ್ಪ ಇದೆ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಯೆಲ್ಲೋ ಕಲರ್ ಆಗಬೇಕು ಗಿಡದಲ್ಲಿ, ಅವ ಬೀಜ ಬರುತ್ತೆ. ಇದು ನೋಡಿ ಸ್ಪೈಡರ್ ಲಿಲ್ಲಿ, ಇವತ್ತು 4 ಹೂವು ಅರಳಿತ್ತು, ಅದನ್ನು ಹಂಗೆ ಶೇರ್ ಮಾಡಿದ್ದೀನಿ. ಸಾಯಂಕಾಲದೊತ್ತು ಅರಳುತ್ತೆ, ಆವಾಗ ಸ್ಮೆಲ್ ಇರುತ್ತೆ, ಗಮ್ಮಂತ ಸುವಾಸನೆ ಇರುತ್ತೆ. ಆಮೇಲೆ ಇದು ಅದಕ್ಕೆ ಇದು ಸ್ಟಾರ್ ಫ್ರೂಟು ರೀಪಾಟ್ ಮಾಡ್ಕೊಂಡ್ಮೇಲೆ ಈ ಥರ ಇದೆ ಗಿಡ. ಮಳೆ ಬರೋದ್ರಿಂದ ಸೆಟ್ ಆಗ್ಬೋದು, ತುಂಬ ಚೆನ್ನಾಗಿ ಸೆಟ್ ಅಂದರೆ ಸ್ವಲ್ಪ ದಿನ ತಗೊಳುತ್ತೆ. ಆಮೇಲೆ ದಾಸವಾಳ ರೀಪಾಟ್ ಮಾಡೋವಾಗ ಬುಟ್ಟಿಗಳಿತ್ತು ಅಂತ ಹೇಳಿದೆ, ಆದರೆ ಆ ವಿಡಿಯೋ ಮಿಸ್ ಆಗಿಬಿಡ್ತು. ಕ್ಯಾಮ್ರಾ ಆನೇ ಮಾಡಿಲ್ಲ ನಾನು, ಇಟ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ದೇನೆ ಅದು 2 ವಿಡಿಯೋನೂ ದಾಸವಾಳ ಮಾಡಿರೋದು ಹೋಯ್ತು. ಅದಾದಮೇಲೆ ಸಾಯಂಕಾಲ ನೋಡಿ ಅವತ್ತು ಸ್ವಲ್ಪ ಎಲ್ಲ ನೆಲ ಒಣಗಿದ್ಮೇಲೆ ಮೇಲೆ ಒಂದು ಟ್ರಿಪ್ ಹೋಗ್ತೀನಿ ನಾನು. ಅಷ್ಟೊತ್ತಿಗೆ ನಮಗೆ ಇಲ್ಲಿ ಒಬ್ಬರು ಯೂಸು ಜಯಲಕ್ಷ್ಮಿ ಅಂತ, ಅವರು ಕಾಕಡ ಗಿಡ ನನ್ನ ಹತ್ರ ಇಲ್ಲ ಅಂತ ವಿಡಿಯೋದಲ್ಲಿ ಹೇಳಿದ್ದಕ್ಕೆ ಅವ್ರು ತಂದು ಕೊಟ್ಟಿದ್ದಾರೆ. ನಾನು ಕೂಗಿದ್ರಂತೆ ಕೇಳಿಸಿಲ್ಲ, ಯಾರೂ ಇಲ್ಲ ಅಂತೇಳ್ಬಿಟ್ಟು ಅಲ್ಲಿ ಮಹಡಿ ಮೇಲೆ ಗೇಟ್ ಹತ್ರ ಇಟ್ಟು ಹೋಗಿ ಆಮೇಲೆ ಕಮೆಂಟ್ ಹಾಕಿದರು, ಅದನ್ನು ತೋರಿಸ್ದೆ. ಇದು ನಾನು ಇಲ್ಲಿ ಗೇಟ್ಗೆ ಈ ಥರ ತಂತಿ ಕಟ್ಟಿರೋದು, ಆಪಿ ಇಲ್ಲಿಂದ ಓಡೋಗ್ಬಿಡುತ್ತೆ ಬಿಟ್ಟರೆ. ಅದಕ್ಕೆ ನಾವು ಬೆಳಗ್ಗೆ ಹೊತ್ತು ಚೈನ್ ಹಾಕಿರಲ್ಲ, ಬಿಟ್ಟಿರ್ತೀವಿ ಓಡಾಡೋಕ್ಕೆ, ಅಲ್ಲಿಂದ ಹೋಗಬಾರ್ದು ಅಂತ ತಂತಿ ಕಟ್ಟಿರೋದು. ಆಮೇಲೆ ಹೋಗ್ತಾ ಗೇಟ್ ತೆಗೆದ ತಕ್ಷಣ ನೋಡಿ ಒಂದೇ ಸೈಡ್ ಇಟ್ಕೊಂಡಿರೋ ಗಿಡಗಳು ಹಿಂಗೆ ಕಾಣಿಸ್ತಾ ಇದೆ. ಸಾಯಂಕಾಲದ ಟೈಮು ವೆದರ್ ತುಂಬ ಚೆನ್ನಾಗಿದೆ. ರಾತ್ರಿಯೆಲ್ಲ ಮಳೆ ಬಂದಿತ್ತು, ಬೆಳಗ್ಗೆನೂ ಇನ್ನೂ ಚುರು ಒದ್ದೇ ಇದೆ. ಸಾಯಂಕಾಲ ಬಂದಾಗ ಸ್ವಲ್ಪ ಆರ್ಕೊಂಡಿತ್ತು. ನಾನು ಬಂದ್ಬಿಟ್ಟು ಒಂದು ರೌಂಡು ಗಿಡಗಳು ನೋಡ್ತೀನಿ. ನೋಡಿಬಿಟ್ಟು ಸಾಯಂಕಾಲದ ಹೊತ್ತೆ ಸ್ವಲ್ಪ ನಮಗೆ ಬೆಸ್ಟ್ ಅಟ್ಯಾಕ್ ಆಗಿರೋದು ಜಾಸ್ತಿ ಇರುತ್ತೆ. ಒಂದು ರೌಂಡ್ ಸಾಯಂಕಾಲ ಮಳೆ ಇಲ್ಲ ಅಂದಾಗ ಒಂದು ರೌಂಡ್ ಎಲ್ಲ ಗಿಡಗಳನ್ನೂ ಗಮನಿಸ್ಕೊಂಡ್ರೆ ನಮಗೆ ಸ್ಪೈಡರ್ ಇರೋದು, ಆಮೇಲೆ ಯಾವ್ದಾದ್ರು ಹುಳ ಅಟ್ಯಾಕ್ ಆಗಿರೋದು ಅವೆಲ್ಲ ನೋಡಿದ್ರೆ ಒಂದೊಂದು ಸಿಗುತ್ತೆ. ಆ ಟೈಮಲ್ಲಿ ಹೋಗಿ ನಾವು ಕ್ಲೀನ್ ಮಾಡ್ಕೊಬೋದು. ಅದಕ್ಕೆ ನಾನು ಮಳೆ ಇಲ್ಲ ಅಂದರೆ ಒಂದು ಟೈಮ್ ದಿನ ಸಾಯಂಕಾಲ ಹೋಗ್ತೀನಿ. ಮಳೆ ಬಂದಾಗ ಮಾತ್ರ ಬಿಟ್ಟು ಇನ್ನು ಮಿಕ್ಕಿ ಟೈಮಲ್ಲಿ ಸಾಯಂಕಾಲ ಒಂದು ರೌಂಡ್ ಹೋಗೇ ಬರ್ತೀನಿ. ಬೆಳಕಿದ್ದಂಗೆ ಹೋದರೆ ನಮಗೆ ಕಾಣಿಸುತ್ತೆ. ಈ ಥರ ನೋಡ್ಕೊಂಡು ಅವತ್ತು ಸಾಯಂಕಾಲ ಇದ್ದಿದ್ದು ನಾನು, ಯಾಕೆಂದರೆ ಅದು ವಿಡಿಯೋ ಆಗಿರಲಿಲ್ಲಲ್ವ, ಅದಾಗುತ್ತೋ ಇಲ್ವೋ ಅಂತ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಇದನ್ನು ಮಾಡಿದ್ದು. ನೋಡಿದರೆ ಈ ವಿಡಿಯೋ ಆಯಿತು, ಅದನ್ನೆಲ್ಲೋ ನಾನು ಸ್ಟ್ಯಾಂಡಲ್ಲಿಟ್ಟು ರೀಪಾರ್ಡ್ ಮಾಡೋವಾಗ ವಿಡಿಯೋ ಇದು ಕ್ಯಾಮ್ರಾ ಆನ್ ಮಾಡಿಲ್ಲ ಅನಿಸುತ್ತೆ. 2 ವಿಡಿಯೋನೂ ಮಿಸ್ ಆಯಿತು. ಅದರಲ್ಲಿ ದಾಸವಾಳದಲ್ಲಿ ಬುಟ್ಟಿ ತುಂಬಾ ಬೇರು ಬಂದುಬಿಟ್ಟಿತ್ತು, ಅದು ಕಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ನನಗೆ ಬುಟ್ಟಿ. ಅದು ಮೇಯ್ನ್ ತೋರಿಸ್ಬೇಕಾಗಿತ್ತು. ಅದು ಈ ಥರ ಆಯಿತು. ಇನ್ನೊಂದು ಸರಿ ಯಾವಾಗಾರು ಆ ಥರ ಇದ್ದರೆ ಇನ್ನೊಂದು ಸರಿ ಶೇರ್ ಮಾಡ್ತೀನಿ. ಹಳೆ ವಿಡಿಯೋದಲ್ಲಿ ಇದೆ ಬುಟ್ಟಿ ತೆಗೆದಿರೋದು, ಆದರೆ ಇದು ತುಂಬಾ ಆಗಿತ್ತು.
ನೋಡೋಕ್ಕೆ ಚಿಕ್ಕ ಗಿಡಗಳೇ, ಆದರೆ ತುಂಬ ಬೇರೆಲ್ಲ ತುಂಬ ಬೆಳ್ಕೊಂಡು ಸ್ಟೆಮ್ಮನ್ನು ದಪ್ಪ ಆಗ್ಬಿಟ್ಟು ಬುಟ್ಟಿ ತುಂಬ ಕೂತ್ಬಿಟ್ಟಿತ್ತು. ಅದನ್ನು ಕಟ್ ಮಾಡೋದೆಲ್ಲ ವಿಡಿಯೋ ಮಿಸ್ ಆಯಿತು, ಬೇಜಾರಾಯಿತು ನನಗೂ. ಒಂದೊಂದು ಸರಿ ನಾವು ಎಷ್ಟೇ ಕ್ಲೀನಾಗಿ ಕೆಲಸ ಮಾಡಿದ್ರು ಈ ಥರ ಒಂದೊಂದು ಸರಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಕಡೆಯಿಂದ ನಾನು ಓಡಾಡ್ಕೊಂಡು ನೋಡ್ಕೊಂಡು ಬಂದು ಇದು ಕ್ಯಾಮ್ರಾ ಆನ್ ಆಗಿದೆಯಾ ಅಂತ ನೋಡ್ತಿದ್ದೀನಿ. ಆನ್ ಆಗಿತ್ತು, ನನ್ನದೇ ಮಿಸ್ಟೇಕು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಇಷ್ಟ ಆಯಿತು ಸ್ವಲ್ಪನಾದರೂ ಅಂದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನನ್ನ ವಿಡಿಯೋಗಳು ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ನನಗೆ ಏನು ಗೊತ್ತಾಗುತ್ತೆ. ಆಮೇಲೆ ಯಾವ್ದಾದ್ರು ವಿಡಿಯೋ ಬೇಕಾದರೆ ನೀವು ಕಮೆಂಟಲ್ಲಿ ಹೇಳಿದ್ರೆ ನಾನು ಆ ವಿಡಿಯೋ ಮಾಡ್ತೀನಿ. ಆಮೇಲೆ ಏನಾದ್ರು ನೀವು ಕೇಳಬೇಕು ಅಂದರೆ ನಂಗೆ ಗೊತ್ತಿರೋದಿದ್ದರೆ ನಾನು ಹೇಳ್ತೀನಿ. ಮಣ್ಣು ಮಿಕ್ಸಿಂಗ್ ಕೇಳಿದ್ದಾರೆ ಮತ್ತು ತರಕಾರಿ ಗಿಡಗಳಿಗೆ. ಮಣ್ಣು ಮಿಕ್ಸಿಂಗು ಹೊಸ ಮಣ್ಣಿಂದು ಮಿಕ್ಸು ಇದೆ, ನೋಡಬೇಕಂದ್ರೆ ನೋಡಿ, ಇಲ್ಲಾಂದರೆ ಇನ್ನೊಂದು ಸರಿ ಅದು ಮಣ್ಣು ಮಿಕ್ಸ್ ಮಾಡೋವಾಗ ತೋರಿಸ್ತೀನಿ. ಏನಿಲ್ಲ, ತರಕಾರಿಗಳಿಗೆ ಸಮ ಗೊಬ್ಬರ ಹಾಕ್ಕೋಬೇಕು, ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಂಬಿಟ್ಟು ಲೇರ್ ಹಾಕ್ಕೊಂಬಿಟ್ಟು ತರಕಾರಿ ಗಿಡ ನೆಡ್ಬೋದು. ನಾನು ನೆಡ್ತೀನಲ್ಲ ರಿಪಾರ್ಟ್ ಮಾಡೋವಾಗ ಕೆಳಗಡೆ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟ್ ಎಲ್ಲ ಹಾಕಿ ಬೀಜ ಇಡೋಷ್ಟೊತ್ತಿಗೆ ಅದು ಗೊಬ್ಬರ ಆಗುತ್ತೆ. ನಾವು ಮಣ್ಣಲ್ಲಿ ಹೆಂಗೋ ಗೊಬ್ಬರ ಕಲಸಿರೋದ್ರಿಂದನೂ ಗೊಬ್ಬರ ಜಾಸ್ತಿ ಕೊಟ್ಟಂಗೆ ಇರುತ್ತೆ ನಾವು. ಮತ್ತು ಹೂವು ಸ್ಟಾರ್ಟ್ ಆದಾಗ ಮಾತ್ರ ಒಂಚೂರು ಏನಾದ್ರು ಗೊಬ್ಬರ ಕೊಟ್ಟರೆ ತರಕಾರಿಲಿ ಹೂವು ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಗೊಬ್ಬರಗಳು ಕೊಟ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ. ನೆಕ್ಸ್ಟ್ ಯಾವಾಗಾದ್ರೂ ನಾನು ಹೊಸ ಮಣ್ಣು ತರಿಸಿ ಮಿಕ್ಸ್ ಮಾಡ್ಬೇಕಾದ್ರೆ ನಾನು ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಇವಾಗ ಸದ್ಯಕ್ಕೆಲ್ಲ ಹಳೆ ಮಣ್ಣನ್ನೇ ನಾನು ರಿಯೂಸ್ ಮಾಡ್ತಾ ಇರೋದ್ರಿಂದ ಅದು ಮಾಡೋಕ್ಕಾಗಿಲ್ಲ. ಕೇಳಿದರು ಆಗಲೇ, ಕೇಳಿದವರು ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಇನ್ನೊಂದು ಸರಿ ತೋರಿಸ್ತೀನಿ, ಬಾಯಲ್ಲಿ ಹೇಳಿದ್ದೀನಿ. ಹೊಸ ಮಣ್ಣಿಗೆ ಅರ್ಧ ಕೋಕೋಪಿಟ್ ಹಾಕ್ಕೊಳ್ಳಿ, ಅರ್ಧ ವರ್ಮಿ ಕಾಂಪೋಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂಚೂರು ಅರ್ಧ ಇಲ್ಲಾಂದರೆ ಕಾಲು ಭಾಗ ವರ್ಮಿ ಕಾಂಪೋಸ್ಟ್ ಹಾಕ್ಕೊಂಡ್ರೆ ನೀವು ಕೆಳಗಡೆ ಎಲ್ಲ ವೇಸ್ಟ್ ಹಾಕ್ಕೊಳ್ರಿ. ವೇಸ್ಟ್ ಇಲ್ಲ ಅನ್ನೋರು ಸಮ ಎಲ್ಲ ಮೂರು ಮಿಕ್ಸ್ ಮಾಡ್ಕೊಂಡು ಒಂಚೂರು ಬೇವಿನ ಹಿಂಡಿ ಹಾಕ್ಕೊಂಡು ರಿಪಾರ್ಟ್ ಮಾಡ್ಕೋಬೋದು, ಬೀಜ ಇಟ್ಕೋಬೋದು. ತರಕಾರಿ ಬೀಜ ಇಡಂಗಿದ್ರೂ ಸೋರೆಕಾಯಿ, ಹೀರೆಕಾಯಿ ಅಂಥವೆಲ್ಲ ಒಂದಿನ ನೈಟ್ ಬೆಳಗ್ಗೆ ರಾತ್ರಿನೇ ನೆನೆಸ್ಬಿಟ್ರೆ ಬೀಜ ಬೆಳಗ್ಗೆ ನಾಟಿ ಮಾಡಿದ್ರೆ ಮೊಳಕೆಗಳು ಬೇಗ ಬರುತ್ತೆ. ಇದೊಂದು ಟಿಪ್ಸ್ ಒಂದು ತಿಳ್ಕೊಳ್ಳಿ, ಆ ಥರ ಮಾಡ್ಕೊಳ್ಳಿ. ಅವೆಲ್ಲ ಇದ್ದಾವೆ ಬೀಜ ಇಡೋದು. ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಎಲ್ಲ ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ. ಇನ್ನೂ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕೇಳಿದರೆ ನಾನು ಹೇಳ್ತೀನಿ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ ದಯವಿಟ್ಟು.